ಅಲ್ವೋ ಮಾಧವ, ಇಷ್ಟಕ್ಕೂ ಆ ಹುಡುಗಿ ಯಾಕೆ ಕೇಳ್ದೆ ಹಾಗೆ ಹೊರಟೋದ್ಲು? ಎಸ್ ಆರ್ ನೋ ಎರಡರಲ್ಲಿ ಒಂದ್ ಹೇಳ್ಬೇಕಿತ್ತಲ್ವಾ ಅಣ್ಣ? ನನ್ಗೆ ಯಾಕೋ ಆ ಹುಡುಗಿ ಎದ್ದೋಗಿದ್ ರೀತಿ ನೋಡಿದ್ರೆ ಅವಳಿಗೆ ಸಂಬಂಧ ಇಷ್ಟ ಇಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಮಾವ, ಆ ಹುಡ್ಗಿ ಏನ್ ಮಾತಾಡೋದು ಅಂತ ಕೇಳೋಣ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ಹೆಸರು ಏನಂತ ಇದೆ? ನಾನು ಯಾವ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅಲ್ಲೂ ಇಲ್ಲ. ವಾಟ್? ಯಾವ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅಲ್ಲೂ ಇಲ್ವಾ? ಬಟ್ ವೈ? ಅದೇನೋ ಗೊತ್ತಿಲ್ಲ. ಈ ಪ್ರೊಫೈಲ್ ಅಪ್ಡೇಟ್ ಮಾಡೋದು, ನಮ್ಮ ಫೋಟೋಸ್ ಹಾಕೊಳ್ಳೋದು, ನಾವ್ ಏನ್ ಮಾಡ್ತಿದೀವಿ, ಎಲ್ಲಿ ಹೋಗಿದೀವಿ, ನಮ್ಮ ಪರ್ಸನಲ್ ಲೈಫ್ನೆಲ್ಲ ಪಬ್ಲಿಕ್ ತುಂಬಾ ತೋರಿಸ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಮತ್ತೆ ಹೇಳಿ, ನಿಂಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟನಾ? ಟ್ರಾವೆಲಿಂಗ್ ಏನು ಅಷ್ಟೊಂದು ಹೆಚ್ಚಾಗಿ ಮಾಡಲ್ಲ. ನನಗೆ ಮನೇಲಿರೋದಕ್ಕೆ ಇಷ್ಟ. ಮನೆಯವ್ರ ಜೊತೆ ಇರೋದು, ಅವ್ರ ಜೊತೆ ಮಾತಾಡೋದು, ನಗ್ನಗ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬಾ ಇಷ್ಟ. ಅಷ್ಟ್ರ ಮೇಲೂ ನನ್ಗೆ ಏನಾದ್ರೂ ಹೊರಗಡೆ ಹೋಗ್ಬೇಕು ಅನ್ಸಿದ್ರೆ ಅಪ್ಪಂಗೆ ಕೇಳ್ತೀನಿ. ಆಗ ಅಪ್ಪ ಎಲ್ರನ್ನೂ ಸೇರಿಸಿ ಒಂದು ಫ್ಯಾಮಿಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಮಜ್ವಾಗಿರುತ್ತೆ. ಹೌದು, ನೀವು ಯೂಸ್ ಮಾಡೋ ಕಾರ್ ಯಾವುದು? ನನ್ನ ಹತ್ರ ಕಾರ್ ಇಲ್ಲ. ಹಾಗಿದ್ರೆ ಬೈಕಾ? ಇಲ್ಲ, ಅದು ಮನೇಲಿ ಅಪ್ಪಂದೊಂದು ಲೂನಾ ಇದೆ, ನನ್ನ ತಮ್ಮಂದೊಂದು ಬೈಕ್ ಇದೆ. ಅವನು ಕಾಲೇಜ್ಗೆಲ್ಲ ಅದರಲ್ಲೇ ಹೋಗೋದು. ನಾನು ಬಸ್ಸಲ್ಲೇ ಓಡಾಡ್ತೀನಿ. ಕಾರ್ ತಗೊಂಡ್ರೆ ಸುಮ್ಮನೆ ಖರ್ಚು ಜಾಸ್ತಿ ಅಂತ ಅಪ್ಪ ಹೇಳ್ತಿದ್ರು. ಅದಕ್ಕೆ ನಾನು ಕಾರ್ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟೆ. ಅಟ್ಲೀಸ್ಟ್ ಬೈಕ್ ಆದ್ರೂ ಇರ್ಬೇಕಲ್ವಾ? ಹೇಗೆ ಓಡಾಡ್ತೀರಾ ನೀವು? ಅಯ್ಯೋ, ಅದೇನಾಗೋಗಿತ್ತು ಅಂದ್ರೆ ತುಂಬಾ ವರ್ಷದ ಹಿಂದೆ ನಾನು ಬೈಕ್ ಓಡಿಸ್ಬೇಕಾದ್ರೆ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ಟಿದ್ದೆ. ಆಗ ಅಪ್ಪಂಗೆ ತುಂಬಾನೇ ಟೆನ್ಷನ್ ಆಗೋಯ್ತು. ಅವ್ರು ಟೆನ್ಷನ್ ಮಾಡ್ಕೊಂಡಿದ್ ನೋಡಿ ನಾನು ಬೈಕ್ ಓಡಿಸೋದೇ ಬಿಟ್ಬಿಟ್ಟೆ. ಈಗೇನಾದ್ರೂ ಅವಶ್ಯಕತೆ ಇದ್ರೆ ಅಪರೂಪಕ್ಕೆ ಒಂದೊಂದ್ಸತಿ ಓಡಿಸ್ತೀನಿ ಅಷ್ಟೇ. ನೀವು ನಿಮ್ಮಪ್ಪ ಹೇಳ್ದಂಗೆ ಎಲ್ಲ ಮಾಡೋದಾ? ಹೌದು, ನಮ್ಮಪ್ಪ ನಮ್ಮನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ನಾವ್ ಎಷ್ಟು ದೊಡ್ಡವರಾದ್ರೂ ಅವ್ರ ದೃಷ್ಟಿಲಿ ನಾವಿನ್ನೂ ಸಣ್ಣ ಮಕ್ಕಳೇ. ನಮ್ ಬೇಕು ಬೇಡಗಳನ್ನೆಲ್ಲ ಕೇಳ್ತಾರೆ. ನಮ್ಗೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡಿಸ್ತಾರೆ. ನಮ್ಮಪ್ಪ ಅಂದ್ರೆ ನನಗ್ ಪ್ರಾಣ. ಓಕೆ, ಮದ್ವೆ ಆದ್ಮೇಲೆ ಏನ್ ಪ್ಲಾನ್ಸ್ ನಿಮ್ದು? ಪ್ಲಾನ್ಸಾ? ಅಂದ್ರೆ ಐ ಮೀನ್, ನೀವ್ ಲೈಫ್ ಲಾಂಗ್ ನಿಮ್ ಅಪ್ಪನ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದಿರೋ ಅಥವಾ ಹೆಂಡತಿ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದಿರೋ? ಅಪ್ಪ, ಅಮ್ಮ, ಹೆಂಡತಿ, ಕುಟುಂಬ ಎಲ್ಲರ ಜೊತೆ ಇರ್ಬೇಕು ಅನ್ಕೊಂಡಿದ್ದೀನಿ. ಹೌದು, ನಾನು ಆಕೆಯಿಂದ ನೋಟಿಸ್ ಮಾಡ್ತಾನೆ ಇದ್ದೀನಿ. ಏನಕ್ಕೆ ಪದೇ ಪದೇ ಆಚೆ ನೋಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿರೋ ಯಾರಾದ್ರೂ ಆಚೆ ಬಂದಿದಾರಾ? ಅದು ನಮ್ಮ ಮನೆಯವ್ರು ಎಲ್ಲರೂ ಬಂದಿದ್ದಾರೆ. ಫಾರ್ ಅವರೆಲ್ಲ ನಿಮ್ ಮನೆಯವರ? ಅವ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಅಲ್ಲ, ನಾನ್ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅಂತ ಮೀನಾ ಅವ್ರ ಹತ್ರ ಹೇಳಿದ್ನಲ್ಲ. ಹೌದು, ಆದ್ರೆ ನಾನು ಯಾವತ್ತೂ ಪರಿಚಯ ಇಲ್ದಿರೋ ಹುಡುಗಿನ ಒಬ್ನೇ ಮಾತಾಡ್ಸಕ್ಕೆ ಅಂತ ಯಾವತ್ತೂ ಬಂದಿರ್ಲಿಲ್ಲ. ಅದಕ್ಕೆ ನನ್ಗೊಂದು ಮಾರಲ್ ಸಪೋರ್ಟ್ ಇರ್ಲಿ ಅಂತ ಅವರೆಲ್ಲ ಬಂದ್ರು ಅಷ್ಟೇ. ಬಿಲ್ ನಾನೇ ಕೊಡ್ತೀನಿ. ಥ್ಯಾಂಕ್ ಗಾಡ್. ನೀನಾ ಮಗ, ಆ ಹುಡುಗಿ ಕೋಪ ಮಾಡ್ಕೊಂಡು ಹೋದಂಗಿತ್ತು. ಏನಾಗಿರ್ಬೋದು? ನನಗೂ ಅದೇ ಗೊತ್ತಿಲ್ಲ ಮಾವ. ಹಲೋ ಗೈಸ್, ಈ ಕಾಂಪಿಟೇಷನ್ ಅಲ್ಲಿ ಯಾರು ವಿಜಯಶಾಲಿ ಆಗ್ತಾರೋ ಅವರು ದುಷ್ಯಂತ ಶಾಕುಂತಲ ನಾಟಕದಲ್ಲಿ ಶಾಕುಂತಲೆಯಾಗಿ ಮುಂದುವರಿತಾರೆ. ಪ್ಲೀಸ್ ನಿತ್ಯ, ಹೆಂಗಾದ್ರೂ ಮಾಡಿ ಈ ಕಾಂಪಿಟೇಷನ್ ನೀನೇ ವಿನ್ ಆಗ್ಬಿಡು. ನೀನೇ ನಾಟಕದ ಹೀರೋಯಿನ್ ಆಗ್ಬೇಕು. ಪ್ಲೀಸ್ ಬೇಬಿ, ನೀನೇ ಗೆಲ್ಬೇಕು. ಡೋಂಟ್ ವರಿ, ಅವಳು ನನ್ನನ್ನು ಬೀಟ್ ಮಾಡಕ್ ಆಗಲ್ಲ. ಅಮ್ಮ, ಆಲ್ ದ ಬೆಸ್ಟ್ ಕಣೆ. ಅಮ್ಮ, ನೀನೇ ವಿನ್ ಆಗ್ಬೇಕು. ಇದು ನಿನ್ ಮಾನ ಮರ್ಯಾದೆ ಪ್ರಶ್ನೆ.
ನಾನೇ ವಿನ್ನರ್ ಕಂಡ್ರೆ, ನೋ ಡೌಟ್ ಅಟ್ ಆಲ್. ರೆಡಿ ಸ್ಟಾರ್ಟ್ ನಾವ್. ಸುಸ್ತಾಗ್ಬಿಟ್ಯಾ? ಹಂಗಾರೆ ನಾನೇ ವಿನ್ನರು. ಹೆಲೋ, ನಾನೇನ್ ಸುಸ್ತಾಗಿಲ್ಲ, ಜಸ್ಟ್ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ. ಆಕ್ಚುಲಿ ನಾನು ಇಲ್ಲಿ ತನಕ 27 ಗೋಲ್ಗಪ್ಪ ತಿಂದಿದ್ದೀನಿ. ನೀನ್ ಜಸ್ಟ್ 22 ಗೋಲ್ಗಪ್ಪ ತಿಂದಿದ್ಯಾ ಅಷ್ಟೇ. ಹಲೋ, ಯಾರ ಹತ್ರ ಹೇಳ್ತಿದ್ದೆ ಕತೆನಾ? ನನ್ ಲೆಕ್ಕನ ನಾನು ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಾನು 27 ತಿಂದಿದ್ದೀನಿ. ಹೌದು, ನೀ ತಿಂದಿದ್ ನಾನು ಎಣ್ಸಿದೀನಿ. ಅಮೂಲ್ಯ ತಿಂದಿದ್ 27, ನೀನ್ ತಿನ್ನೋದ್ 22. ಇಲ್ಲ ಇಲ್ಲ ಇಲ್ಲ, ನಿತ್ಯನೇ ಜಾಸ್ತಿ, ಅಮೂಲ್ಯನೇ ಕಮ್ಮಿ. ಇಲ್ಲ, ಇದು ಮೋಸ, ನಾನು ಒಪ್ಪಲ್ಲ. ನೋಡಿ ಸರ್. ಇಲ್ಲೂ ಜಗಳನಾ? ಸರ್, ಇವಳು ಸುಳ್ಳು ಹೇಳ್ತಿದ್ದಾಳೆ. ಸರ್, ನಾನು ಅವಾಗಿಂದ ಇವಳನ್ನ ನೋಡ್ಕೊಂಡು ತಿಂತಾ ಇದ್ದೀನಿ. ಬರೀ 22 ತಿಂದು ಇವಾಗ 27 ಅಂತಿದ್ದಾಳೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿರೋದು. ನೋಡಿ ಸರ್, ಎಷ್ಟು ಮೋಸ ಅಂತ. ನಾನ್ ಇದನ್ನ ಒಪ್ಪಲ್ಲ. ಇದು ಮೋಸ ಅಂದ್ರೆ ಮೋಸ ಅಷ್ಟೇ. ನಾನ್ ತಿನ್ನಲ್ಲ ಅಷ್ಟೇ. ಅಂದ್ರೆ ನೀನ್ ಆಟ ನಿಲ್ಸ್ತೀಯಾ? ಸೋಲ್ ಒಪ್ಕೊಳ್ತೀಯಾ? ಹಾ, ಬಂದ್ಬಿಡು. ನಾನ್ ಯಾಕೆ ಸೋಲ್ ಒಪ್ಕೊಳ್ಳಿ? ನಾನ್ ಕರೆಕ್ಟ್ ಆಗಿ ಆಟ ಆಡ್ತಿರೋದು. ನಾನೇ ಕರೆಕ್ಟ್ ಆಗಿ ತಿಂದಿರೋದು. ಮೋಸ ಮಾಡ್ರೆ ನಾನ್ ಸುಮ್ನೆ ಇರಲ್ಲ. ಅಲ್ಲ ಮಾಮು, ನೀನ್ 27 ತಿಂದಿದ್ದೀನಿ ಅಂತ ಹೇಳ್ತಿದ್ಯಾ, ಅವಳು 22 ತಿಂದಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಸರ್, ಇವ್ಳು ಹೇಳೋ ಪ್ರಕಾರ ನಾನ್ ತಿಂದಿದ್ದೆಲ್ಲ ಸುಳ್ಳು ಅಂತ ಆದ್ರೆ, ನಾನ್ ಇಲ್ಲಿವರೆಗೂ ತಿಂದಿರೋದೆಲ್ಲ ಮಜಾ ಸರ್. ಹೊಸ್ದಾಗ್ ಸ್ಟಾರ್ಟ್ ಮಾಡೋಣ ಸರ್, ಫಸ್ಟ್ ಇಂದ. ಏನು ಫಸ್ಟ್ ಇಂದನಾ? ನೋ ಸರ್, ನನ್ ಕೈಯಿಂದ ಸಾಧ್ಯನೇ ಇಲ್ಲ. ಹಾಗಿದ್ರೆ ಸೋತೆ ಅಂತ ಒಪ್ಕೋ. ಇಲ್ಲ ಅಂದ್ರೆ ಫಸ್ಟ್ ಇಂದ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ ಬಾ. ಮತ್ತೆ ತಿನ್ನಕ್ ಸಾಧ್ಯನೇ ಇಲ್ಲ. ನಾ ಸೋತೆ. ಹಂಗಾರೆ ನಾನೇ ವಿನ್ನರ್, ನಾನೇ ಹೀರೋಯಿನ್, ನಾನೇ ಶಕುಂತಲೆ. ಅಯ್ಯೋ ಕರ್ಮವೇ, ಮತ್ತೆ ಇವಳೆ ಹೀರೋಯಿನ್ನ. ಬನ್ನಿ ಸರ್, ನಾವ್ ನಾಟಕ ಪ್ರಾಕ್ಟೀಸ್ ಮಾಡೋಣ. ಆ ದುಷ್ಯಂತನೂ ಕರೀರಿ. ಬನ್ನಿ ಗರ್ಲ್ಸ್, ನನ್ ಜೊತೆ. ಅಲ್ವೋ ಮಾಧವ, ಇಷ್ಟಕ್ಕೂ ಆ ಹುಡುಗಿ ಕೇಳ್ದೆ ಹಾಗೆ ಹೊರಟೋದ್ಲು. ಎಸ್ ಆರ್ ನೋ, ಎರಡರಲ್ಲಿ ಒಂದ್ ಹೇಳ್ಬೇಕಿತ್ತಲ್ವಾ ಅಣ್ಣ? ನನ್ಗೆ ಯಾಕೋ ಆ ಹುಡುಗಿ ಎದ್ದೋಗಿದ್ ರೀತಿ ನೋಡಿದ್ರೆ ಅವಳಿಗೆ ಸಂಬಂಧ ಇಷ್ಟ ಇಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಮಾವ, ಆ ಹುಡ್ಗಿ ಏನ್ ಮಾತಾಡುದು ಅಂತ ಕೇಳೋಣ. ಬಾವ, ನೀವಿಬ್ರು ಕಾಫಿ ಶಾಪಲ್ಲಿ ಏನ್ ಮಾತಾಡಿದ್ರಿ, ಸ್ವಲ್ಪ ಹೇಳ್ತೀರಾ? ಏನಿಲ್ಲ, ಅವರು ಕಾಫಿ ಎಲ್ಲಿ ಕುಡಿತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೆಚ್ಚಾಗಿ ಮನೆಯಲ್ಲೇ ಕಾಫಿ ಕುಡಿಯೋದು, ಅದ್ ಬಿಟ್ರೆ ಆಫೀಸ್ನಲ್ಲಿ ಟೀ ಕುಡಿತೀನಿ ಅಂತ ಹೇಳಿದೆ. ಆಮೇಲೆ ಅವರು ನನ್ನ ಫೇವ್ರೆಟ್ಸ್ ಏನು ಅಂತ ಕೇಳಕ್ ಶುರು ಮಾಡಿದ್ರು. ನನ್ನ ಫೇವ್ರೆಟ್ ಸಾಂಗ್ಸು, ಯಾವ ಥರ ಮೂವೀಸ್ ಇಷ್ಟ, ಟ್ರಾವೆಲ್ ಮಾಡ್ತೀನಾ, ಹೀಗೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ. ಏನಂತ? ಅದೇ, ಅಪ್ಪ ನನಗೆ ಚಿಕ್ಕ ವಯಸ್ಸಲ್ಲಿ ಕೇಳಿಸಿದ ಸಾಂಗ್ಸೇ ನನ್ಗೆ ಇನ್ನೂ ಇಷ್ಟ. ಆಮೇಲೆ ಮೂವೀಸ್ ಹೆಚ್ಚಾಗಿ ನೋಡಲ್ಲ, ಟ್ರಾವೆಲಿಂಗ್ ಅಷ್ಟೇನ್ ಮಾಡಲ್ಲ. ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಇಷ್ಟನಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೂ ಅಂದೆ. ಆಮೇಲೆ ಮಧ್ಯದಲ್ಲಿ ನಾನು ಹೂ ಅಂದ್ರೆ ಮುಗೀತು, ಅಪ್ಪ ಅಮ್ಮ ನನಗ್ ನೋ ಅನ್ನೋದೇ ಇಲ್ಲ, ನಿಮ್ಮನೇಲೂ ಹೀಗೇನಾ ಅಂತ ಕೇಳಿದ್ರು. ಅದಕ್ಕೆ ನೀನೇನಂದೆ? ಅದಕ್ಕೆ ನಾನು ಹೇಳಿದೆ, ಇಲ್ಲ ನಮ್ಮನೇಲಿ ಹಾಗಲ್ಲ, ಎಲ್ರೂ ಓಕೆ ಅನ್ಬೇಕು, ಅದ್ರಲ್ಲೂ ನಮ್ಮ ಅಪ್ಪ ಓಕೆ ಅನ್ಬೇಕು ಅಂದೆ. ಬಹುಶಃ ಅಣ್ಣ ಪ್ರತಿ ಮಾತಿಗೂ ಅಪ್ಪ ಅಪ್ಪ ಅಂತ ಹೇಳಿರದೆ ಆ ಹುಡುಗಿಗೆ ಇಷ್ಟ ಆಗದೆ ಹೋಗಿರ್ಬೋದಾ ಅಂತ. ಹೌದು, ಅದೇ ಕಾರಣ ಆಗಿರುತ್ತೆ. ಆದ್ರೂ ನನಗ್ ಚೂರು ಇಷ್ಟ ಆಗ್ಲಿಲ್ಲ. ಬಾಯ್ ಬಿಟ್ಟು ಹೇಳ್ಬೋದಿತ್ತಲ್ಲ, ಹಾಗೆ ಎದ್ದೋದ್ಲು. ಸ್ವಲ್ಪನೂ ಸಂಸ್ಕಾರ ಇಲ್ಲ. ಮಾವ, ನೀವ್ ಟೆನ್ಷನ್ ಆಗ್ಬೇಡಿ, ನಾನು ಆ ಹುಡ್ಗಿಗ್ ಫೋನ್ ಮಾಡಿ ನಿನ್ಗೆ ಏನ್ ಅನ್ನಿಸ್ತು ಅಂತ ಕೇಳ್ತೀನಿ. ಏನಾಯ್ತು? ಅದು ಆ ಹುಡ್ಗಿ ನನ್ ಫೋನ್ ನಂಬರ್ನ ಬ್ಲಾಕ್ ಮಾಡಿದಾಳೆ ಮಾವ. ಸಾರಿ ಬಾವ, ಅವಳು ಹೀಗ್ ಮಾಡ್ತಾಳೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಇರ್ಲಿ ಬಿಡಿ ಮೀನಾ, ಈ ಮ್ಯಾಟ್ರಿಮನಿ ಎಲ್ಲ ಏನು ಬೇಡಮ್ಮ. ಮಾಧವಂಗ ನಾನೇ ಹೆಣ್ಣು ನೋಡ್ತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸೋಣ. ಅಲ್ಲಪ್ಪ, ಯಾವುದೋ ಒಂದು ಸಂಬಂಧ ಈಗಾಯ್ತು ಅಂತ ಮ್ಯಾಟ್ರಿಮೋನಿನೇ ಬೇಡ ಅಂದ್ರೆ ಹೇಗೆ? ಇನ್ನೊಂದು ಟ್ರೈ ಮಾಡಿ ನೋಡೋಣ.
ಮತ್ತಿನ್ನೇನೋ ಕೇಶವ, ನಿನ್ನೆ ಫೋನಲ್ಲಿ ಸಿಕ್ಕಿದ ನಂಬರ್ಗೆಲ್ಲ ನಾವು ಫೋನ್ ಮಾಡಿದಾಗ ಅವ್ರು ಹೇಗೆ ಮಾತಾಡಿದ್ರು ನೀ ಕೇಳಿಸ್ಕೊಂಡೆ ಅಲ್ವಾ? ಬಹುಶಃ ಈ ಫೋನ್ ಆ್ಯಪ್ನಲ್ಲಿ ಇರೋರಿಗೆಲ್ಲ ಒಳ್ಳೆ ಸಂಬಳದವನು, ಫಾರಿನಲ್ಲಿ ಇರೋನು, ತುಂಬ ಆಸ್ತಿ ಮಾಡಿರೋನೇ ಬೇಕು ಅನ್ಸುತ್ತೆ. ಅವ್ರಿಗೆಲ್ಲ ಒಳ್ಳೆ ಮನ್ಸಿರೋನು, ಕೂಡು ಕುಟುಂಬದಲ್ಲಿ ಬೆಳೆದಿರೋನು, ಸಂಬಂಧಗಳಿಗೆ ಬೆಲೆ ಕೊಡೋನು, ಇವರೆಲ್ಲ ಯಾರು ಬೇಡ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇನ್ನು ಮುಂದೆ ಈ ಫೋನ್ನಲ್ಲಿ ಸಿಗೋ ಸಂಬಂಧಗಳು ಬೇಡ ಅಂತ. ಇನ್ನು ಮುಂದೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ಅರ್ಥ ಆಯ್ತಾ? ಸ್ಟಾಪ್. ಮೀನಾ, ನಮ್ಮ ಅಂಗಡಿಲಿ ಆಲೂಗಡ್ಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಉರುಳಾಡುತ್ತೆ. ಹಂಗ್ ಉರುಳ್ತಿದ್ಯಲ್ಲ, ಏನಾಯ್ತು? ಅಲ್ಲ ಕಣೋ ಕೇಶವ, ನಾನ್ ಡಿಗ್ರಿಲಿ ಇರ್ಬೇಕಾದ್ರೆ ಮನೆಯಿಂದ ಕಾಲೇಜು, ಕಾಲೇಜಿಂದ ಟ್ಯೂಷನ್, ಟ್ಯೂಷನ್ ಇಂದ ಮನೆಗೆ ಹೋಗೋದ್ ಲೇಟ್ ಆಗುತ್ತೆ ಅಂತ ನಮ್ಮಪ್ಪ ನನ್ಗೊಂದ್ ಫೋನ್ ಕೊಡ್ಸಿದ್ರು. ಸರಿ. ಕಾಲೇಜಲ್ಲಿ ನನ್ಗೊಂದ್ 10 ಫ್ರೆಂಡ್ಸ್ ಇದ್ರು, ಟ್ಯೂಷನ್ ಅಲ್ಲೂ ಒಂದ್ 10 ಫ್ರೆಂಡ್ಸ್ ಇದ್ರು. ಅದ್ ಸರಿ. ಈಗ ಈ ಘನ ಸಮಾಜಕ್ಕೆ ನೀನ್ ಏನ್ ಹೇಳೋದು ಕೊಟ್ಟಿದ್ಯಾ? ಅಲ್ಲಿಂದ ಇಲ್ಲಿವರೆಗೂ ನನ್ ಫೋನ್ ನಂಬರ್ನ ಯಾರು ಬ್ಲಾಕ್ ಮಾಡಿರಲ್ಲ ಗೊತ್ತಾ? ಎಲ್ರು ನನ್ ಸ್ನೇಹ ಮಾಡ್ಬೇಕು ಅಂತ ಮುಂದೆ ಬರ್ತಿದ್ರು ಹೊರತು ಬ್ಲಾಕ್ ಮಾಡಿ ಹಿಂದೆ ಹೋಗ್ತಿರ್ಲಿಲ್ಲ. ಅದ್ ಸರಿ. ನಾವಿಬ್ರು ಲವ್ ಮಾಡ್ಬೇಕಾದ್ರೆ ನೀನೇ ಜಗಳ ಮಾಡಿದ್ರು ನೀನೇ ನನ್ನ ನಂಬರ್ ಬ್ಲಾಕ್ ಮಾಡ್ತಿದ್ದೆ, ನಾನ್ ಮಾಡ್ತಿರ್ಲಿಲ್ಲ. ಕೇಶವ, ಸುಮ್ನೆ ಕೇಳಿಸ್ಕೊಳ್ಳೋ. ಸರಿ. ಅಂತದ್ರಲ್ಲಿ ಆ ಹುಡುಗಿ ಸಿರಿ ನನ್ನ ನಂಬರ್ನೇ ಬ್ಲಾಕ್ ಮಾಡಿದಾಳೆ. ನನ್ ತಲೆ ಕೆಟ್ಟೋಗಿದೆ ಕಣೋ. ಅದೇನೋ ಹೇಳ್ತಾರಲ್ಲ, ಅದು 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 ಹಾ. ಅದಕ್ಕೆ ಈಗೋ ಅಂತಾರೆ. ಹಾ, ನನಗೆ ಈಗ ಹೊರಟಾಗಿದೆ. ಹೌದಲ್ವಾ? ನನ್ನ ಹೆಂಡತಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಅವಳಿಗೆ ಎಷ್ಟಿರ್ಬೇಡ, ಏನಾದ್ರೂ ಮಾಡ್ಲೇಬೇಕೀಗ. ಅವಳ ನಂಬರ್ ಹೇಳು. ಯಾಕೋ? ನಾನೇನು ಅವಳಿಗೆ ಲೈನ್ ಹೊಡೆಯಲ್ಲ, ಹೇಳು. 9845. Hello. ಹಲೋ, ಸಿರಿ ಅವರ ಮಾತಾಡ್ತಾ ಇರೋದು? Yeah. May I know who's this? ಹೇ ಸಿರಿ, ನಾನು ಕೇಶವ, ಮೀನನ್ ಗಂಡ. ಇವತ್ತಿಂದ ನಾನು ನಿಮ್ ನಂಬರ್ನ ಬ್ಲಾಕ್ ಮಾಡ್ತಿದ್ದೀನಿ. ಹೆಂಗೆ? ನಾನು ಬ್ಲಾಕ್ ಮಾಡ್ಬಿಟ್ಟೆ. ಸೂಪರ್ ಕೇಶವ. ಅಯ್ಯೋ, ಎಷ್ಟು ಕ್ಯೂಟ್ ಆಗಿ ತಗೊಂಡ್ಯೋ. ನನ್ ಮುದ್ದು ನೀನು.